ಕನಸಿರುತ್ತಲ್ಲ ಚಿಕ್ಕ ವಯಸ್ಸಿಂದ, ನಂದೊಂದು ಕನಸು ಏನಂದರೆ ಆ್ಯಕ್ಟ್ರ್ ಆಗಬೇಕು ಅಂತ ಇತ್ತು. ಆದರೆ ಹೆಂಗಾಗೋದು ಏನೋ ಗೊತ್ತಿರಲಿಲ್ಲ. ನಾನು ಆ್ಯಕ್ಚುಲಿ ಕೂರ್ಗಿಂದ ಹುಟ್ಟು ಬೆಳೆದಿರೋದು, ಆದರೆ ಈಗ ಮಂಡ್ಯದಲ್ಲಿದ್ದೀನಿ. ಅಲ್ಲಿ ಹೆಂಗೆ ಅಂದರೆ ಕನಸು ಕಂಡುಬಿಟ್ಟಿದ್ದೀನಿ, ಮನೇಲಿ ಹೇಳಿದೆ ಈ ಥರ ಆ್ಯಕ್ಟ್ರ್ ಆಗ್ತೀನಿ ಅಂತ. ಯಾರು ಬಂದ್ರೇನು ಅದೇ ಹೇಳ್ತಾಯಿದೆ ಆ್ಯಕ್ಟ್ರ್ ಆಗಬೇಕು ಅಂತ. ಆದರೆ ಅಲ್ಲಿಂದ ಇಲ್ಲಿಗೆ ಹೆಂಗೆ ಇಲ್ಲಿಗೆ ಫಸ್ಟ್ ಫಿಲಮ್ಗೆ ಹೆಂಗೆ ಅಂತ ಏನೂ ಗೊತ್ತಿರಲಿಲ್ಲ. ಆಮೇಲೆ ಹಂಗೆ ಕನಸು ಆ ಒಂದು ರಿಯಲೈಸೇಷನ್ ಸ್ಟಾರ್ಟ್ ಆಯಿತು. ಇದೇನು ಈಸಿ ಇಲ್ಲ, ಮೋಸ್ಟ್ಲಿ ಆಗಲ್ವೇನೋ ಅಂತೆಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಹಂಗೆ ಟ್ರೈ ಮಾಡ್ತಾನೆ ಇದ್ದೆ ತುಂಬ, ಲೈಕ್ ಆಡಿಷನ್ಸ್ಗೂ ಅದು ಇದೆಲ್ಲ ಟ್ರೈ ಮಾಡ್ತಿದ್ದೆ. ಒಂದಿನ ನಮ್ಮ ಅಕ್ಕ ಇದ್ದಾರೆ, ಅವರು ಈ ಥರ ಕ್ಯಾಸ್ಟಿಂಗ್ ಕಾಲ್ ಅದು ರಿಲೇಟೆಡು ನಾನು ಕಳಿಸಿದ್ರು. ನಾನು ಹೊರಗಡೆ ಇದೆ, ಕ್ರಿಕೆಟ್ ಆಡ್ತಾಯಿದ್ದೆ, ಇವಾಗಲೂ ನೆನಪಿದೆ. ಅವ್ರಿಗೆ ಗೊತ್ತು ನಾನು ಇವಾಗ ಸ್ವಲ್ಪ ಲೇಟಾಗಿ ಅದು ಕಳಿಸ್ಕೊಡೋದು, ಅವರೇ ಕಳಿಸ್ಬಿಟ್ರು ಅವ್ರ ನಂಬರಿಂದ ನನ್ನ ಫೋಟೋ ಅದೆಲ್ಲ ಕಳಿಸ್ಬಿಟ್ರು. ಪೃಥ್ವಿ ಸರ್ ಲೈಕ್ ನನ್ನ ಡೀಟೇಲ್ಸ್ ಎಲ್ಲ ಕೇಳಿದ್ಮೇಲೆ ಈ ಥರ ಆಡಿಷನ್ ಒಂದಿದೆ, ಈ ಥರ ಮಾಡು ಅಂತ ಹೇಳಿದ್ರು. ನಾನು ಮಾಡಿದೆ, ಸೆಲೆಕ್ಟ್ ಆದೆ. ಆಮೇಲೆ ಇವಾಗಲೂ ಕನಸೇ ಇದು, ಇವಾಗಲೂ ಐ ಆಮ್ ಲಿವಿಂಗ್ ದ ಡ್ರೀಮ್. ಆದರೆ ಒಂದೇನಂದರೆ ಪೃಥ್ವಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಆ ಒಂದು ಆಪರ್ಚುನಿಟಿ ಅದು ಇಂಪಾರ್ಟೆಂಟ್.